ಏನು ಎಲ್ಲ ಗೃಹಲಕ್ಷ್ಮಿ ಅಕೌಂಟ್ಗೆ 4,000 ರೂಪಾಯಿ ಜೊತೆಗೆ 6,000 ರೂಪಾಯಿ ಒಟ್ಟು 10,000 ರೂಪಾಯಿ ಜಮೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಎದಕ್ಕಂದ್ರೆ ಇವತ್ತು ಗೃಹಲಕ್ಷ್ಮಿಯರಿಗೆ ಇವತ್ತು ಬಂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಲಾಗಿದ್ದು ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅದು ಕೂಡ ನೋಡೋಣ. ಇನ್ನು BPL ಕಾರ್ಡ್ ಇದ್ದವರಿಗೂ ಇಲ್ಲದವರಿಗೂ ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎರಡು ದೊಡ್ಡ ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬಂದಿರುವಂತದ್ದು. ಎಲ್ಲ ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ. ಇನ್ನು ಮೂರನೇದಾಗಿ ಕರ್ನಾಟಕ ಮತ್ತೆ ಬಂದ್ ಎಂಬುವ ಒಂದು ಪದ ಬರ್ತಾ ಇದೆ. ಎದಕ್ಕಂದ್ರೆ ಮತ್ತೆ ಯಾವಾಗ ಕರ್ನಾಟಕ ಬಂದ್ ಆಗುತ್ತೆ, ಎದಕ್ಕೆ ಬಂದ್ ಮಾಡ್ತಾರೆ, ಯಾರು ಬಂದ್ ಮಾಡಲು ಈ ಒಂದು ಘೋಷಣೆ ಮಾಡ್ತಾ ಇದ್ದಾರೆ, ಎದಕ್ಕೆ ಎಲ್ಲಾ ಕೂಡ ಕಾರಣಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋ ಮಿಸ್ ಮಾಡಲೇಬೇಡಿ. ಎದಕ್ಕಂದ್ರೆ ದೊಡ್ಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ಗಳು ಸದ್ಯಕ್ಕೆ ಇವತ್ತು ಬರ್ತಾ ಇರುವಂತದ್ದು. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂದ್ ಮಾಡಬೇಕೋ ಬೇಡವೋ ಅದನ್ನ ವಿಡಿಯೋ ನೋಡಿದ ಮೇಲೆ ನೀವು ಕಮೆಂಟ್ ಮಾಡಲೇಬೇಕು. ನಾಲ್ಕನೇದಾಗಿ 4 ದಿನಗಳ ಕಾಲ ಬ್ಯಾಂಕ್ಗಳು ರಜೆ ಇರಲಿದೆ. 1 ದಿನದ ಮಟ್ಟಿಗೆ ಬ್ಯಾಂಕ್ ನೌಕರರು ಮುಷ್ಕರಕ್ಕೂ ಕೂಡ ಮುಂದಾಗಿದ್ದಾರೆ. ಹೌದು, 1 ದಿನ ಬ್ಯಾಂಕ್ ಬಂದ್ ಮಾಡೋದರ ಮೂಲಕ 4 ದಿನ ಸಾಲು ರಜೆ. ಬ್ಯಾಂಕುಗಳ ಒಂದು ಅಕೌಂಟ್ ಇದ್ದವರು ಕೂಡ ಏನಾದ್ರೂ ವ್ಯವಹಾರ ಇದ್ರೆ ಬೇಗನೆ ಮುಗಿಸಿಕೊಳ್ಳಿ. ಯಾಕಂದ್ರೆ ಬೃಹತ್ ಮಟ್ಟದ ಮುಷ್ಕರ ಅಂತಾನೆ ಹೇಳ್ಬೋದು. ದೇಶಾದ್ಯಂತ ಬ್ಯಾಂಕುಗಳು ಬಂದ್ ಆಗ್ತಾ ಇದ್ದಾವೆ. ಇನ್ನು 5ನೇದಾಗಿ ಬಂಗಾರ ಬೆಲೆ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಒಂದೇ ದಿನ 6,800 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 10 ಗ್ರಾಂ ಚಿನ್ನ ಈಗ 1,56,600 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ಕೂಡ 1 ಕೆಜಿ ಮೇಲೆ 10,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಒಂದೇ ದಿನ 3,30,000 ರೂಪಾಯಿಗೆ ಏರಿಕೆ ಆಗಿದೆ. ಅಂದ್ರೆ 1 ಕೆಜಿ ಬೆಳ್ಳಿ, 1 ಕಿಲೋ ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ರೇಟ್ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಇನ್ನೊಂದು ಕಡೆಗೆ ಮನೆ ಇಲ್ಲದವರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ನೀವೇನಾದ್ರೂ ಸರ್ಕಾರದ ಯೋಜನೆಗಳಲ್ಲಿ ಮನೆಗಳಿಗೆ ಅರ್ಜಿ ಹಾಕಿದ್ರೆ ಈಗ ಮನೆಗಳ ವಿತರಣೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಎಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ? ಮನೆಗಳಿಗೋಸ್ಕರ ಅರ್ಜಿ ಹಾಕಿದವರು, ಮನೆ ಇಲ್ಲದವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಂಪ್ಲೀಟ್ ಆಗಿ ಈ ಒಂದು 10 ನಿಮಿಷದಲ್ಲಿ ನಿಮಗೆ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಮೊದಲಿಗೆ ಗೃಹಲಕ್ಷ್ಮಿಯವರು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ವಾ? BPL ಕಾರ್ಡ್ ಇದ್ದವರು, ರೇಷನ್ ಕಾರ್ಡ್ ಇದ್ದವರು ಲೈಕ್ ಮಾಡಿಲ್ವಾ? ಬೇಗನೆ ಲೈಕ್ ಮಾಡಿ. ನಿಮಗೆ ಸೂಪರ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ನಿಮಗೆ 24ನೇ ಕಂತು ಹಣ ಬಂತ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ಉತ್ತರವು ಕೂಡ ನಾವು ಕೊಡಲಿದ್ದೇವೆ. ಇನ್ನು ಮೂರನೇದಾಗಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ. ವೀಕ್ಷಕರೇ, ಇವತ್ತು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಈ ಮಾತು ನಾವ್ ಹೇಳ್ತಾ ಇಲ್ಲ, ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ, ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಏನ್ ಹೇಳಿದ್ದಾರೆ ಅದು ನಾವು ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡಲಿದ್ದೇವೆ. ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಈಗ ಇದೇ ಒಂದು 10-12 ದಿನದ ಒಳಗೆ ಗ್ಯಾರಂಟಿಯಾಗಿ 4,000 ರೂಪಾಯಿ ಜಮೆ ಆಗುತ್ತೆ. ಹೌದು, ಸರ್ಕಾರದಿಂದ ಬಂದಿರೋ ಅಧಿಕೃತ ಅಪ್ಡೇಟ್. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಿಹಿ ಸುದ್ದಿಗೋಸ್ಕರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ತಿಂಗಳ ಗೃಹಲಕ್ಷ್ಮಿಯ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಹಣ ಶೀಘ್ರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ಇನ್ನು 2ನೇದಾಗಿ ಪಾವತಿಯಾಗದೆ ಉಳಿದುಕೊಂಡಿರುವ, ಅಂದ್ರೆ ವೀಕ್ಷಕರೇ, ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನಿದೆ 4,000 ರೂಪಾಯಿ ಪೆಂಡಿಂಗ್ ಇದೆಯಲ್ಲ, ಬ್ಯಾಲೆನ್ಸ್ ಬಾಕಿ ಉಳಿದುಕೊಂಡಿದೆಯಲ್ಲ, ಆ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಅಂದ್ರೆ ಬಾಕಿ ಉಳಿದಿದ್ದ 2 ತಿಂಗಳ ಕಂತು ಗೃಹಲಕ್ಷ್ಮಿ 4,000 ರೂಪಾಯಿ ಹಣ ಹಾಕುವಂತೆ, ಅಂದ್ರೆ ಒಂದು ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಆ ಒಂದು ಬಿಡುಗಡೆ ಮಾಡಿದ್ದ ಹಣವನ್ನ DBT ಮೂಲಕ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ 10, 12, 14 ದಿನ ಸಮಯ ಬೇಕು. ಆದ್ರೆ ಆದಷ್ಟು ಬೇಗನೆ ಆ ಒಂದು ಹಣವನ್ನ, 2 ತಿಂಗಳ ಹಣವನ್ನ 4,000 ರೂಪಾಯಿಯನ್ನ ಬೇಗನೆ ಅಕೌಂಟ್ಗೆ ಗೃಹಲಕ್ಷ್ಮಿಯರಿಗೆ ಹಾಕಬೇಕು ಅಂತ CM ಅವರು ಹೇಳಿದ್ದಾರೆ ಹಣಕಾಸು ಇಲಾಖೆಗೆ. ಹೀಗಾಗಿ ಹಣ ಶೀಘ್ರದಲ್ಲಿ ಫಲಾನುಭವಿಗಳ ಅಕೌಂಟ್ಗೆ ಜಮೆ ಆಗುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಕೂಡ ಇದು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿ. ವೀಕ್ಷಕರೇ, ಇದೇ 30ನೇ ತಾರೀಕಿನ ಒಳಗೆ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ನಿಮಗೆ ಹಣ 4,000 ರೂಪಾಯಿ ಬಂದಿರುತ್ತೆ, ಅದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಫಾಲೋ ಅಪ್ ಮಾಡಿಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 6,000 ರೂಪಾಯಿ ಏನಿದೆ ನೋಡಿ ಬಾಕಿ ಉಳಿದಿರೋ ಹಣ, ಅದು ಕೂಡ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಬಜೆಟ್ ಇರೋದ್ರಿಂದ ಅವಾಗ ನಿಮಗೆ ಅದರ ಬಗ್ಗೆ ಒಂದು ಹೆಚ್ಚು ಅಪ್ಡೇಟ್ ಸಿಗಲಿದೆ. ಅದು ಕೂಡ ನಿಮಗೆ ಆದಷ್ಟು ಬೇಗನೆ ಜಮೆ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಮತ್ತೆ ಕರ್ನಾಟಕ ಬಂದ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಎದಕ್ಕೆ ಕರ್ನಾಟಕ ಬಂದ್ ಅಂತ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ, ಎದಕ್ಕೆ, ಏನು ಕಾರಣ ಎಲ್ಲ ಕೂಡ ನೋಡೋಣ ಬನ್ನಿ. ಅಖಿಲ ಕರ್ನಾಟಕ NPS ನೌಕರರ ಸಂಘದ 2ನೇ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ CS ಷಡಾಕ್ಷರಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. OPS ಜಾರಿ ಮಾಡದಿದ್ರೆ ಕರ್ನಾಟಕ ಬಂದ್. ಏನಪ್ಪ ಇದು OPS ಅಂದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ. ಈಗ ಏನು NPS ಅದಿದೆ ಅದನ್ನ ರದ್ದು ಮಾಡಬೇಕು. ಹಳೆ ಪಿಂಚಣಿ ಯೋಜನೆ ಏನಿದೆ ನೋಡಿ, ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ನೋಡಿ, OPS ಹಳೆ ಪಿಂಚಣಿ ಯೋಜನೆ ಸರ್ಕಾರಿ ನೌಕರರಿಗೆ ಮರು ಜಾರಿ ಮಾಡಬೇಕು ಅಂತ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು. ಒಂದು ವೇಳೆ ಕೈಗೊಳ್ಳಿಲ್ಲ ಅಂದ್ರೆ, ಕೈಗೊಳ್ಳದಿದ್ರೆ
ಅನಿವಾರ್ಯವಾಗಿ ರಾಜ್ಯವನ್ನ ಬಂದ್ ಮಾಡುವ ಮೂಲಕ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು CS ಷಡಾಕ್ಷರಿ ಅವರು ಈ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಸರ್ಕಾರಿ ನೌಕರರು ಈ ಬಾರಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ಬಹುದು. ಇಲ್ಲಿ ಏನಾಗಿದೆ, OPS ಮತ್ತು NPS ಎರಡು ಟೈಪ್ ಪೆನ್ಷನ್ ಸ್ಕೀಮ್ ಇರೋದ್ರಿಂದ NPS ನ್ಯೂ ಪೆನ್ಷನ್ ಸ್ಕೀಮ್ ನ ರದ್ದು ಮಾಡಬೇಕು. OPS ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಮೊದಲು ಯಾವ ತರ ಇತ್ತು ಅದನ್ನ ಆ ತರ ಮತ್ತೆ ಜಾರಿ ಮಾಡಬೇಕು ಸರ್ಕಾರಿ ನೌಕರರಿಗೆ. ಇಲ್ಲಾಂದ್ರೆ ಕರ್ನಾಟಕ ಬಂದ್ ಮಾಡ್ತಂತ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಯಾವ್ದಾದ್ರೆ ಎರಡನೇದಾಗಿ ಬ್ಯಾಂಕ್ ನೌಕರರು ಕೂಡ ಇಲ್ಲಿ ಒಂದು ದಿನ ಮುಷ್ಕರವನ್ನ ಮಾಡಲಿದ್ದಾರೆ. ಹೀಗಾಗಿ ಬ್ಯಾಂಕ್ಗಳು ಒಟ್ಟು 4 ದಿನ ಸಾಲು ಬಂದ್ ಆಗ್ಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಬ್ಯಾಂಕ್ ಸಿಬ್ಬಂದಿ ವಾರದಲ್ಲಿ ನಮಗೂ 2 ದಿನ ರಜೆ ಬೇಕು ಅಂತ ಒಂದು ಪಟ್ಟು ಹಿಡಿದಿದ್ದಾರೆ. ಈಗ ಈ ಬೇಡಿಕೆ ಈಡೇರಿಲ್ಲ, ಆದ್ರಿಂದ ಸಿಬ್ಬಂದಿಗಳು ಇದೀಗ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಮುಷ್ಕರ ಟೈಮಿಂಗ್ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಅದಕ್ಕಂದ್ರೆ ವೀಕ್ಷಕರೇ, ಇಲ್ಲಿ ಕರೆಕ್ಟ್ ಆಗಿ 4 ದಿನಗಳ ಕಾಲ ದೇಶಾದ್ಯಂತ ಬ್ಯಾಂಕ್ಗಳು ಬಂದ್ ಆಗ್ಬಹುದು. ಹೀಗಾಗಿ ಬ್ಯಾಂಕ್ ನಲ್ಲಿ ಏನಾದರೂ ವ್ಯವಹಾರ ಇದ್ರೆ ಬೇಗನೆ ಮುಗಿಸಿಕೊಳ್ಳಿ. 24 ಶನಿವಾರ ಇರೋದ್ರಿಂದ ಅವಾಗಲೂ ಕೂಡ ಬ್ಯಾಂಕ್ ರಜೆ ಇರುತ್ತೆ. 25 ಭಾನುವಾರ ಅವಾಗಲೂ ಕೂಡ ರಜೆ ಇರುತ್ತೆ. 26ರಂದು ಗಣರಾಜ್ಯೋತ್ಸವ ದಿನ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಅಂದು ಕೂಡ ಬ್ಯಾಂಕ್ ಬಂದಿರುತ್ತೆ. ಆದ್ರೆ ಇದೇ ಒಂದು ಟೈಮ್ ನೋಡಿಕೊಂಡು 27ನೇ ತಾರೀಕು ಮಂಗಳವಾರವೂ ಕೂಡ ಬ್ಯಾಂಕ್ ಮುಷ್ಕರವನ್ನ ಮಾಡಲು ಮುಂದಾಗಿದ್ದಾರೆ. ಅಂದ್ರೆ 27ರಂದು ಬ್ಯಾಂಕ್ ಮುಷ್ಕರ ಮಾಡಿಬಿಟ್ರೆ 4 ದಿನ ಸಾಲು ಬ್ಯಾಂಕ್ ರಜೆ, 4 ದಿನ ಬ್ಯಾಂಕ್ಗಳು ಬಂದಾದ್ರೆ ನೀವು ಲೆಕ್ಕ ಹಾಕಿ ಅರ್ಜೆಂಟ್ ಆಗಿ ಹಣ ಬೇಕಂದ್ರೂ ಕೂಡ ಸಿಗೋದಿಲ್ಲ. ಹೀಗಾಗಿ ಹುಷಾರಾಗಿರಿ. ಗ್ರಾಹಕರಿಗೆ ಪ್ರಮುಖ ಸಲಹೆ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶನಿವಾರದಂದು ಕೂಡ ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಎಲ್ಲ ಕೂಡ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ BPL ಕಾರ್ಡ್ ಇದ್ದವರಿಗೂ ಇಲ್ಲದವರಿಗೂ ಕೂಡ ಸಿಹಿ ಸುದ್ದಿ ಬರ್ತಾ ಇದೆ. ಮೊದಲಿಗೆ ಹೇಳೋದಾದ್ರೆ 5 kg ಅಕ್ಕಿ ಜೊತೆಗೆ 5 kgಯ ಒಂದು ಇಂದಿರಾ ಕಿಟ್ ಕೂಡ ವಿತರಣೆ ಮಾಡ್ತಾರೆ. ಆದ್ರೆ ಇದು 5 kg ಎಲ್ಲರಿಗೂ ಕೂಡ ಸಿಗಲ್ಲ. ಕೆಲವೊಬ್ಬರಿಗೆ 7.5 kg ಕೊಡಲು ಸರ್ಕಾರ ಮುಂದಾಗಿದ್ದು, ಕೆಲವೊಬ್ಬರಿಗೆ 2.5 kg ಕೊಡಲು ಕೂಡ ಮುಂದಾಗಿದೆ. ಇದಕ್ಕೆ ಈ ತರ ಅಂತ ನೀವು ಕೇಳೋದಾದ್ರೆ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ ನೋಡಿ, ಅದರ ಮೇಲೆ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 kg ಇಂದಿರಾ ಕಿಟ್. ಅಂದ್ರೆ ಇಂದಿರಾ ಕಿಟ್ ಅಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಐಟಮ್ ಇರುತ್ತೆ. ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿಬೇಳೆನೆ ಕೊಡಲಾಗ್ತಾ ಇದೆ. ಇನ್ನು ನಿಮ್ಮ ಕುಟುಂಬದಲ್ಲಿ 4 ಜನರಿದ್ರೆ, 3-4 ಜನರಿದ್ರೆ ಅಂತ ಕುಟುಂಬಕ್ಕೆ 1 kg ಅಂತೆ 5 kg ಇಂದಿರಾ ಕಿಟ್ ಅನ್ನ ಕೊಡ್ತಾರೆ, 5 kg ಅಕ್ಕಿ ಬದಲಾಗಿ. ಅದೇ ತರ ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ 5ಕ್ಕಿಂತ ಹೆಚ್ಚು ಜನರಿದ್ರೆ, 10 ಜನ ಇರಲಿ 15 ಜನ ಇರಲಿ, 7.5 kg ಗರಿಷ್ಠ ಮಟ್ಟದ ಕಿಟ್ ಅನ್ನ ರೆಡಿ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ 1 ಕಿಟ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ವೀಕ್ಷಕರೇ, ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಸಿಗುತ್ತೆ. ಇನ್ನು ಎರಡನೇದಾಗಿ ಸಿಹಿ ಸುದ್ದಿ ಏನಂದ್ರೆ, ಇನ್ಕಮ್ ಲಿಮಿಟ್ ಏನಿದೆ ನೋಡಿ, ಈಗ BPL ಕಾರ್ಡ್ಗೆ 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆ. ಅದು ಏನಾದ್ರೂ ಕ್ರಾಸ್ ಮಾಡಿದ್ರೆ BPL ಕಾರ್ಡು ಬರಲ್ಲ, APL ಕಾರ್ಡ್ ಬರುತ್ತೆ. ಈ ಮೂಲಕ ಲಕ್ಷಾಂತರ ಕಾರ್ಡುಗಳು ನಮ್ಮ ಕರ್ನಾಟಕದಲ್ಲಿ ರದ್ದಾಗಿದ್ದಾವೆ. ಆದ್ರೆ ಹೊಸ ಬದಲಾವಣೆ ಮೂಲಕ ವಾರ್ಷಿಕ ಆದಾಯ ಮಿತಿ ಅನೇಕ ಮಧ್ಯಮ ಮತ್ತು ಕಡಿಮೆ ಆದಾಯದ ಕುಟುಂಬಗಳನ್ನ ಈ ಪ್ರಯೋಜನದಿಂದ ವಂಚಿತ ಮಾಡಲಾಗಿತ್ತು. ಸರ್ಕಾರ ಈಗ ಮಿತಿಯನ್ನ ಹೆಚ್ಚಳ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತೆ. ಅಂದ್ರೆ ನಿಮ್ಮ ಆದಾಯ ಹಿಂದೆಗಿಂತ ಸ್ವಲ್ಪ ಹೆಚ್ಚಾದ್ರೂ ಕೂಡ ಅದನ್ನ ಅರ್ಹರೆಂದು ಪರಿಗಣಿಸಬಹುದು. ಹಣದುಬ್ಬರ ಯುಗದಲ್ಲಿ ತೊಂದರೆಗಳನ್ನು ಎದುರಿಸಿದವರಿಗೆ ಸುರಕ್ಷತಾ ಜಾಲವನ್ನ ಒದಗಿಸುವುದು ಈ ಪ್ರಾಥಮಿಕ ಉದ್ದೇಶವಾಗಿದೆ ಅಂತಾನೂ ಕೂಡ ಹೇಳಿದ್ದಾರೆ. ಅಂದ್ರೆ ವೀಕ್ಷಕರೇ, ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಹೊಸ BPL ಕಾರ್ಡ್ ಪಡೆಯೋರಿಗೆ ಆದಾಯ ಮಿತಿ ಹೆಚ್ಚಳಕ್ಕೂ ಕೂಡ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ನೀವು ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಇದಕ್ಕೆ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಆಗ್ತಾ ಇದೆ, ಇದರಿಂದ ಕಾರಣ ಆದ್ರೂ ಏನು ಅಂತ ನೀವು ಕೇಳೋದಾದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಡೀ ವಿಶ್ವದ ಮೇಲೆ ಯುದ್ಧ ಸಾರ್ತೀವಿ, ಟ್ಯಾಕ್ಸ್ಗಳನ್ನ ಇಂಪೋರ್ಟ್ ಮಾಡ್ತೀವಿ, ಮತ್ತೆ ಡಾಲರ್ ಸ್ವಲ್ಪ ದುರ್ಬಲನೂ ಕೂಡ ಆಗ್ತಾ ಇದೆ. ಜನರು ಈಗ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು ಮೊದಲು, ಈಗ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರ ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ, ರೇಟ್ ಜಾಸ್ತಿ ಆಗ್ತಾ ಇದೆ. ಅದೇ ಒಂದೇ ದಿನ 6,820 ರೂಪಾಯಿ ಏರಿಕೆ ಆಗಿದೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ. ಈಗ 1,56,600 ರೂಪಾಯಿ ಆಗಿದೆ 10 ಗ್ರಾಮ್ ಬಂಗಾರ. ಅಂದ್ರೆ ಒಂದೇ ದಿನ 1,49,000 ರೂಪಾಯಿಂದ 1,56,000 ರೂಪಾಯಿ. ಈ ತರ ನೀವು ನೋಡಿ ಎಷ್ಟೊಂದು ಏರಿಕೆ ಆಗಿದೆ, ಅಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ ಬಂಗಾರಕ್ಕೆ. ಇನ್ನು ಬೆಳ್ಳಿ ಕೂಡ ದಿನ 10,000, 15,000, 20,000 ಏರಿಕೆ ಆಗ್ತಾನೆ ಇದೆ. ಈಗ ಅದೇ ತರ ಮತ್ತೆ 10,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಬೆಳ್ಳಿ ಕೂಡ 3,30,000 ರೂಪಾಯಿ ಆಗಿದೆ. ಇದಕ್ಕೆ ಬೆಳ್ಳಿ ಈ ತರ ಏರಿಕೆ ಆಗ್ತಾ ಇದೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 2 ಲಕ್ಷ ರೂಪಾಯಿ ಏರಿಕೆ ಆಗಿದೆ. ನೀವು ಹೋದ ವರ್ಷ 1 ಕಿಲೋ ಬೆಳ್ಳಿ ತಗೊಂಡಿದ್ರೆ ಇವತ್ತು ಅದನ್ನ ನೀವು ವಾಪಸ್ ಸೇಲ್ ಮಾಡ್ತೀರಾ ಅಂದ್ರೆ ನಿಮಗೆ ಅದನ್ನ 3 ಲಕ್ಷ ರೂಪಾಯಿಗೆ ತಗೋತಾ ಇದ್ರು, 2 ಲಕ್ಷ ರೂಪಾಯಿ ಲಾಭ ಆಗ್ತಿತ್ತು. ಈ ತರ ಲೆಕ್ಕ ಹಾಕಬೇಕಾಗುತ್ತೆ. ಯಾಕಂದ್ರೆ ಯಾರಿಗೂ ಗೊತ್ತು ಈ ತರ ಆಗುತ್ತೆ ಅಂತ. ಆದ್ರೂ ಕೂಡ ವೀಕ್ಷಕರೇ,
ಬೆಳ್ಳಿಗೆ ಅದಕ್ಕೆ ಡಿಮ್ಯಾಂಡ್ ಬಂದಿದೆ. ಇವಿಸ್ಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಬೆಳ್ಳಿ ಯೂಸ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ಗಳಲ್ಲಿ ಬೆಳ್ಳಿನ ಯೂಸ್ ಮಾಡ್ತಾ ಇದ್ದಾರೆ, ಸೋಲಾರ್ ಪ್ಯಾನಲ್ಸ್ಗಳಲ್ಲಿ ಬೆಳ್ಳಿನ ಯೂಸ್ ಮಾಡ್ತಾ ಇದ್ದಾರೆ, ಬೆಳ್ಳಿನ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಡಿಮ್ಯಾಂಡ್ ಬಂದಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಬನ್ನೀಗ ಕೊನೆಯದಾಗಿ ಮನೆ ಇಲ್ಲದವರಿಗೆ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, ಮನೆಗಳನ್ನ ವಿತರಣೆ ಮಾಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜ್ಯದಲ್ಲಿ ವಸತಿ ರಹಿತ ಬಡ ಕುಟುಂಬಗಳಿಗೆ ಗುಡ್ ನ್ಯೂಸ್. ಜನವರಿ 24ಕ್ಕೆ 42,345 ಫಲಾನುಭವಿಗಳ ಮನೆಗಳ ಹಂಚಿಕೆ ಶುರುವಾಗುತ್ತೆ. ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಮಂಡಳಿ ವತಿಯಿಂದ ಜನವರಿ 24ರಂದು 42,345 ಬಡ ಕುಟುಂಬಗಳಿಗೆ ಮನೆ ಹಂಚಿಕೆಯನ್ನು ಮಾಡ್ತೀವಿ. 24ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಅಂತ ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಸುಮಾರು 2,000ಕ್ಕೂ ಅಧಿಕ ಬಸ್ಗಳು, 7,000ಕ್ಕೂ ಹೆಚ್ಚು ಕಾರ್, ಟ್ಯಾಕ್ಸಿಗಳು ಸೇರಿದಂತೆ ದ್ವಿಚಕ್ರ ವಾಹನಗಳಲ್ಲಿ ಫಲಾನುಭವಿಗಳು ಸಾರ್ವಜನಿಕರ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇಲ್ಲಿ ಅತಿ ಒಂದು 42,000 ಮನೆಗಳನ್ನು ನಿರ್ಮಾಣ ಮಾಡಿ ವಿತರಣೆ ಮಾಡೋದು ಅಂದ್ರೆ ದೊಡ್ಡ ಮಾತಂತಾನೆ ಹೇಳ್ಬೋದು. ಸೊ ಈ ಒಂದು ಯೋಜನೆಗೆ ಹೆಚ್ಚು ಒಂದು ಜನರ ಪ್ರೋತ್ಸಾಹ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಈಗ ಸರ್ಕಾರದ ಮನೆಗಳನ್ನ ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಯಾರಾದರೂ ಈ ತರ ಮನೆಗಳಿಗೆ, ಯೋಜನೆಗಳಿಗೆ ಅರ್ಜಿ ಹಾಕಿದ್ರೆ ಅದರ ಅಪ್ಡೇಟ್ ಅನ್ನ ತಗೊಳ್ಳಿ. ಹೀಗಾಗಿ ಇದೊಂದು ಸಿಹಿ ಸುದ್ದಿ ಆಗಿರುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಏನಿದ್ರು ಕೂಡ ಬೇಗನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.